ಅಂತ ಹೇಳ್ಬಿಟ್ಟು ಫುಡ್ ಶಿರಸ್ದಾರ ಶಿರಾ ತಾಲೂಕು. ಮಾನ್ಯ ಶಾಸಕರ ಸೂಚನೆ ಮೇರೆಗೆ ಇವತ್ತು ಈ ಗಾಣದ ಹುಣಸೆ ನಿರಾಶ್ರಿತರ ಕೇಂದ್ರಕ್ಕೆ ಹೋಗಿ ಬರೋಕ್ಕೆ ಏನು ಸೂಚನೆ ಕೊಟ್ಟರೆ ಆ ಪ್ರಕಾರ ಇವತ್ತು ಬಂದು ಭೇಟಿ ಕೊಟ್ಟಿದ್ದೀನಿ. ನಮ್ಮ ಇಲಾಖೆಯಿಂದ ಏನಾದರೂ ಅವಕಾಶಗಳು ಇದೆಯಾ ಇಲ್ವಾ ಅಂತ ಶಾಸಕರು ಕೇಳಿದರು. ನಮ್ಮ ಇಲಾಖೆಯಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇದು ಏನು ನಮ್ಮ ಅಂದರೆ ಈ ನಿರಾಶ್ರಿತರ ಕೇಂದ್ರಕ್ಕೆ ನಾವು ರಿಪೋರ್ಟ್ ಕೊಡ್ತೀವಿ. ಮೊದಲು ಜಿಲ್ಲಾಧಿಕಾರಿಗೆ ಅಥವಾ ನಮ್ಮ ಜಂಟಿ ನಿರ್ದೇಶಕರಿಗೆ ವರದಿ ಕೊಡ್ತೀವಿ. ಆ ನಂತರ ಅವ್ರು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ತೀವಿ. ಅದನ್ನು ನೋಡೋಣ, ನಮ್ಮ ಇಲಾಖೆಯಲ್ಲಿ ಏನು ಅವಕಾಶಗಳಿವೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಆಮೇಲೆ ನಂತರ ನಾನು ಇವ್ರು ತಿಳಿಸ್ತೀನಿ. ಮೊದಲು ಇವ್ರ ಕಡೆಯಿಂದ ಒಂದು ರಿಕ್ವೆಷನ್ ತೊಗೊಳ್ತೀನಿ. ಟ್ರಸ್ಟಿಂದ ಏನು ನಿರಾಶ್ರಿತ ಟ್ರಸ್ಟ್ ಐತಲ್ಲ, ಇವ್ರ ಕಡೆಯಿಂದ ಒಂದು ರಿಕ್ವೆಷನ್ ತಗೊಂಡು ಅದನ್ನು ವರದಿ ನಾವು ಜಂಟಿ ನಿರ್ದೇಶಕರಿಗೆ ಕಳಿಸ್ತೀವಿ. ಆಮೇಲೆ ಪರಿಶೀಲನೆ ಮಾಡಿ ನೋಡಿ ಅವರು ಸರ್ಕಾರಕ್ಕೆ ಅವರು ಬರೀತಾರೆ. ಅದಾയത് ಆ್ಯಕ್ಚುಲಿ ಸರ್ಕಾರದಿಂದಲೇ ಆಗಬೇಕಾಗಿರೋದು, ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗುತ್ತೆ. ಅದೇನು ಅವಕಾಶಗಳಿದೆಯೋ ಅದನ್ನು ನಾವು ಮಾನ್ಯ ಶಾಸಕರಿಗೆ ನಾವು ಮಾಹಿತಿ ಕೊಡ್ತೀವಿ. ಪರಿಸ್ಥಿತಿ ಅಂದರೆ ತುಂಬ ಶೋಚನೀಯವಾಗಿದೆ. ಯಾಕೆಂತಂದರೆ ಭಾಳಷ್ಟು ಜನ ಒಂದು 76ರಿಂದ 80 ಜನ ಇದ್ದಾರೆ ನಿರಾಶ್ರಿತರು. ಅಂಗವಿಕಲರು ಭಾಳ ಇದ್ದಾರೆ. ಆಮೇಲೆ ಯಾವ ರೋಗಿ ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ, ಅವರು ಭಾಳ ಇದ್ದಾರೆ. ಅಂದರೆ ಇವ್ರಿಗೆ ಒಂದು ಸಹಾಯ ಬೇಕಾಗಿದೆ. ಇಲ್ಲಿ ಕಾನೂನು ಹೊರತಾಗಿಯೂ ಕೂಡ ಜನ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ.